ವಿರಾಮದ ಭಾನುವಾರ ಅಂದ್ರೆ ಔಟಿಂಗ್ ಡೇ ಆಗ್ಬಿಟ್ಟಿದೆ. ಕೆಲವೊಮ್ಮೆ ಬಳಿ ಪೂಜೆಗೆ ಬರ್ತೇವೆ, ಪ್ರಬೋಧನೆಯ ಸಮಯ, ವಿರಾಮದ ಸಮಯ, ಪ್ರಬೋಧನೆಯ ಸಮಯ, ವಾಟ್ಸಪ್ ಅಲ್ಲಿ ಬೇರೆಯವರಿಗೆ ಮೆಸೇಜ್ ಕಳಿಸುವಂತಹ ಸಮಯ. ಭಾನುವಾರ ಕೆಲವೊಮ್ಮೆ ಕ್ರಿಕೆಟ್ ಆಡುವಂತಹ ಸಮಯ, ಭಾನುವಾರ ಕೆಲವೊಮ್ಮೆ ಫಿಲ್ಮಿಗೆ ಹೋಗುವಂತಹ ಸಮಯ, ಪಾರ್ಕಿಗೆ ಹೋಗುವಂತಹ ಸಮಯ. ಭಾನುವಾರ ನಮಗೆ ಒಂದೇ ಒಂದು ದಿನ ಸಿಗುತ್ತದಿಲ್ಲ, ಬೇಕು, ಇವೆಲ್ಲವೂ ಬೇಕು. ಆದರೆ ಕೇವಲ 1 ಗಂಟೆಯ ಸಮಯ ದೇವಾಲಯಕ್ಕೆ ಬಂದು ದೇವರ ವಾಕ್ಯವನ್ನು ನಮ್ಮಿಂದ ಆಲಿಸಲು ಸಾಧ್ಯವಾಗ್ತಾ ಇದೆಯೇ? ಪ್ರೇರೆ ಎಂದು ಸಂತ ಅಂತೋಣಿಯವರನ್ನು ಹುಡುಕಿಕೊಂಡು ಬಂದಿದ್ದೇವೆ. ಎಲ್ಲೆಲ್ಲೋ ದೂರ ದೂರದಿಂದ ನಾವು ಈ ಒಂದು ಜಾಗಕ್ಕೆ ಬಂದಿದ್ದೇವೆ. ಸಂತ ಅಂತೋಣಿಯವರಲ್ಲಿ ಇರುವಂತಹ ಕೆಲವು ಗುಣ ಲಕ್ಷಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಲು ನಮ್ಮಿಂದ ಸಾಧ್ಯವಾಗ್ತಾ ಇದೆಯೇ ಯೋಚಿಸಬೇಕಾಗಿದೆ. ನಾನು ಎಷ್ಟರ ಮಟ್ಟಿಗೆ ದೇವರ ವಾಕ್ಯಕ್ಕೆ ಮುಖ್ಯತ್ವವನ್ನು ಕೊಡುತ್ತಾ ಇದ್ದೇನೆ?